ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದರೆ ಇವತ್ತೇನು ಕಲಬುರಗಿ ತಾಲೂಕಿನ ಇವತ್ತು ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು 2-3 ವರ್ಷಲಿಂದ ಇವತ್ತೇನು 15ನೇ ಹಣಕಾಸು 14ನೇ ಹಣಕಾಸಿನಲ್ಲಿ ಇವತ್ತು ನಡೀತಕ್ಕಂಥ ಅವ್ಯವಹಾರ ಅಂತಂದರೆ ಒಂದು 50 ಲಕ್ಷಕ್ಕಿಂತ ಸುಮಾರು ಇವತ್ತು ಹಣವನ್ನು ಇವತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣಬಸಪ್ಪ ಮದನಕರ ಮತ್ತು ಸುಂದರಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಿಕೊಂಡು ಇವತ್ತು 1 ವರ್ಷಲಿಂದ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮತ್ತು ಹೇರೂರು ಗ್ರಾಮ ಪಂಚಾಯಿತಿ ನಡೆದಿದೆ. ಇವತ್ತೇನು ನಾನಾ ಏಜೆನ್ಸಿಗಳನ್ನು ಇವತ್ತು ಬಿಲ್ಗಳನ್ನು ಸೇರ್ಪಡೆ ಮಾಡಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇವತ್ತು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಇವತ್ತು ಏನು ಬೇಜವಾಬ್ದಾರಿತನದಿಂದ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಫೋನ್ ಕಾಲ್ ಮಾಡಿದ್ದಾರೆ, ಇವತ್ತು ಉತ್ತರವನ್ನು ಕೊಡ್ತಾರೆ. ಇವತ್ತು ಯಾವ ರೀತಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ರಮೇಶ್ ಅರ್ಜುನ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅವತ್ತಿನ ದಿನವೇ ಹೋಗಿ ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇವತ್ತು ಯಾವ ಥರ ಮಾಡ್ಬೇಕಂತೇಳಿ ಇವತ್ತು ಏನು ಕಾರ್ಯದರ್ಶಿ ರಮೇಶ್ ಅವರಿಗೆ ಇವತ್ತು ಗೊತ್ತಿಲ್ಲ. ಇವತ್ತು ಅವ್ರಿಗೆ ಕರೆಸಿ ಇಲ್ಲಿ ಇರ್ತಕ್ಕಂಥ ಸಿಇಒರು ಇವತ್ತು ಬುದ್ಧಿ ಮಾತು ಹೇಳಬೇಕು. ಇವತ್ತಿಲ್ಲದ್ರೆ ಅವ್ರಿಗೆ ಎಲ್ಲಾದರೂ ಟ್ರೈನಿಂಗ್ ಆಗಬೇಕು. ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಲ್ಲ ಅರ್ಜುನ್ ಅವರು. ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ದಾಖಲಾತಿಗಳಿದೆ ನನ್ನ ಹತ್ತಿರ. ಇವತ್ತು ಸುಮಾರು ಇವತ್ತು ಹಾಜರಿ ಪುಸ್ತಕ GPS ಫೋಟೋ ತೆಗೆದಾರೆ. ಇವತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ರಮೇಶ್ ಅವರು ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಇವತ್ತು 17ನೇ ತಾರೀಕಿನ ದಿನ ಸಹಿ ಮಾಡಿ 18ನೇ ತಾರೀಕು ತಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಇದೋ ಮತ್ತು ಎಲ್ಲಿ ಲೂಟಿ ಮಾಡೋಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಇವತ್ತು ಓಪನ್ ಆಗಿ ಹೇಳ್ಬೇಕಾಗುತ್ತೆ ತಮ್ಮ ಮಾಧ್ಯಮದ ಮುಖಾಂತರ. 18ನೇ ತಾರೀಕು GPS ಫೋಟೋ ಇದೆ. 18ನೇ ತಾರೀಕಿನ ದಿನಾನೂ ಕೂಡ ಇವತ್ತು ಹಾಜರಿ ಹಾಕಿ ಬರ್ತಾರೆ. ಯಾಕಂತಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತು ಅವರಿಗೆ ಪೇಮೆಂಟ್ ಕೊಡುತ್ತೆ. ಇವತ್ತು ಗೌರ್ಮೆಂಟ್ ಆಫೀಸಿನಲ್ಲಿ ಇವತ್ತು ಪೇಮೆಂಟ್ ಕೊಡ್ತದೆ. ಇವರು ಸಾರ್ವಜನಿಕರ ಕೆಲಸ ಮಾಡಂತ ಹೇಳ್ತದೆ. ಇವರು ನಿರ್ಲಕ್ಷ್ಯ ಧೋರಣೆ ಅಂತ ಮಾಡಿದ್ದಾರೆ. ಇವತ್ತು ನಾನು RC ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ CEO ಅವರಿಗೆ ತಾಲೂಕು ಪಂಚಾಯತಿ EO ಅವರಿಗೆ ಇವತ್ತು ನಾನು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ ತಕ್ಷಣವೇ ಇವತ್ತು ನಿಷ್ಪಕ್ಷಪಾತವಾಗಿ ಇವತ್ತು ಹೇರೂರು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 1 ವರ್ಷಗಳಿಂದ ಏನೇನು ನಡೆದಿದೆ ಇವತ್ತು ತಕ್ಷಣವೇ ತನಿಖೆ ಆಗಬೇಕು. ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ತಕ್ಷಣವೇ ಇವತ್ತು ದಾಖಲಾತಿ ಸಮೇತ ಇವತ್ತು CEO ಅವ್ರಿಗೆ ಭೇಟಿಯಾಗಿ ಇವತ್ತು ಅರ್ಜಿ ಕೊಡ್ತಾ ಇದ್ದೀನಿ. ಇವ್ರಿಗೇನಾದರೂ ತನಿಖೆ ಮಾಡಿ ಇವ್ರಿಗೇನಾದರೂ ಸಸ್ಪೆಂಡ್ ಮಾಡಿಲ್ಲ ಮನೆಗೆ ಕಳಿಸ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ಎಷ್ಟು 50 ಲಕ್ಷಕ್ಕಿಂತ ಸುಮಾರು ಹಣವನ್ನು ಲೂಟಿಯಾಗಿದೆ, ಅದು ಒಟ್ಟು ಹಣವನ್ನು ಇವರು ಸರ್ಕಾರಕ್ಕೆ ಒಪ್ಪಿಸಬೇಕು. ಇವತ್ತು ಏನಾದರೂ ಇವರು ನಿರ್ಲಕ್ಷ್ಯ ಧೋರಣೆ ತೋರಿದರೆ ಅತಿ ಶೀಘ್ರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಚಾವಿ ಜಡಿದು ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಇವತ್ತು ಭಾರತೀಯ ಯುವ ಸೈನ್ಯ ವತಿಯಿಂದ ಇವತ್ತು ಎಚ್ಚರಿಸ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಭಾರತೀಯ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಕಲಬುರಗಿ. ಸೆಕೆಂಡ್ ಪಂಚಾಯತಿ ಅಧ್ಯಕ್ಷರಾದ ನಂತರ ಜುಲೈನಲ್ಲಿ ಇವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿವರೆಗೆ ಒಂದೇ ಒಂದು ಗ್ರಾಮ ಸಭಾ ಕೂಡ ಒಂದೇ ಸಾಮಾನ್ಯ ಸಭೆ ಆಗಿಲ್ಲ ಸರ್. ಇಲ್ಲಿವರೆಗೆ ಸಭೆ ಮಾಡಿಲ್ಲ ಅಂತ ನೀವು ಯಾರಿಗೆ ಸರ್ ಇವರಿಗೆ ಕೊಟ್ಟಿದ್ದೀನಿ ಸರ್. ನಾನು 3ನೇ ತಿಂಗಳ 9 ತಾರೀಕು 10 ತಾರೀಕು ಕೊಟ್ಟಿದ್ದೀನಿ ಸರ್. ಅದನ್ನು ಡೀಟೇಲ್ ಅದ ನನ್ನ ಬಳಿ ಅಲ್ಲಿ ಗಾಡಿ ಅದ ಸರ್. ಅದನ್ನು ದಾಖಲಾತಿ ತೊಗೊಂಡಿದ್ದೀನಿ. ನಾನು UO ಸರಿಗೆ ಕೊಟ್ಟಿದ್ದೀನಿ, CS ಅವ್ರಿಗೆ ಕೊಟ್ಟಿದ್ದೀನಿ. ಆದರೂ ಕೂಡ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಇಲ್ಲಿವರೆಗೆ. ಈಗ ಒಂದು ಆ್ಯಸ್ ಪರ್ ಇಲ್ಲಿವರೆಗೆ ಯಾವುದೇ ರೀತಿ ಮೀಟಿಂಗ್ ಇಲ್ಲ. ನೀವು ಇದ್ರ ವಿರುದ್ಧ ಏನು ಮಾಡ್ಬೇಕಂತ? ಇದು ವಿರುದ್ಧ ಸರ್ ಈಗ ತೋರಿಸಿ ದಾಖಲಾತಿ ನಾನು ಬಿಲ್ಗಳು ಎಲ್ಲೆಲ್ಲಿ ಮಾಡಿ ಯಾವ ಏಜೆನ್ಸಿದೊಳಗೆ ವರ್ಕ್ ಮಾಡ್ಯಾರ, ಯಾವ ಏಜೆನ್ಸಿ ದುಕಾನದೊಳಗೆ ಏನೇನು ತೊಗೊಂಡು ಹೋಗ್ಯಾರ ಅವೆಲ್ಲ ಸರ್ ಗೊತ್ತಾಗ್ಬೇಕಲ್ಲ ಸರ್. ಇಲ್ಲಿವರೆಗೆ ಯಾವ ಮೀಟಿಂಗ್ ಆಗಿಲ್ಲ ಅನ್ನೋ ದಾಖಲಾತಿಗಳಿವೆ ನಿಮ್ಮ ಹತ್ರ? ಹಾಂ ಸರ್, ಇಲ್ಲೇ ಇದೆ, ನಾನು ತೊಗೊಂಬಂದಿಲ್ಲ ಸರ್. ಸರಿ, ಗೋಚರಿಕ ಸಾಧ್ಯ ಇದಾವ್ರಿ ಸರ್. ಮತ್ತು ಈಗೇನು ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದ್ದೀರಾ? ಈಗ ಆಲ್ರೆಡಿ 3ನೇ ತಿಂಗಳೊಳಗೆ ಕೊಟ್ಟಿನಿ ಸರ್. ಈಗ ಮತ್ತೆ ಇದು 2ನೇ ಬಾರಿ ಕೊಡ್ತಾ ಇರೋದು. ಈಗ ಮತ್ತು ನಿಮ್ಮ ಮುಂದಿನ ಹೋರಾಟ ಏನು? ಮುಂದಿನ ಹೋರಾಟ ಸರ್ ಅವ್ರ ಬಗ್ಗೆ ಕ್ರಮ ತೊಗೋಬೇಕು. ಯಾರೇ ತಪ್ಪು ಮಾಡು, ಇವತ್ತು ಪಂಚಾಯತಿ PD ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರ ಸೆಕ್ರೆಟರಿ ಅವ್ರು ಏನು ತಪ್ಪು ಮಾಡಿದ್ದಾರೆ, ಆ ಒಂದು ಸೆಕ್ರೆಟರಿಗೆ ಇರ್ತಕ್ಕಂಥ ಜವಾಬ್ದಾರಿನೇ ಇಲ್ಲ ಸರ್ ಅವರಿಗೆ. 17 ತಾರೀಕು ಡ್ಯೂಟಿ ಬಂದು 18ನೇ ತಾರೀಕು ಹಾಜರಿ ಹಾಕಿ ಹೋಗ್ತಾರೆ ಅಂದ್ರೆ ಸರ್ ಪಂಚಾಯತಿ ವ್ಯವಸ್ಥೆ ಏನು ಕೆಟ್ಟಿದೆ ಸರ್. ಇದು ಪೂರಾ ಹದಗೆಟ್ಟು ಹೋಗಿದೆ ಅಂದಂಗೆ ಆಯ್ತು ಸರ್. ಇದು ತಮ್ಮ ಸರ್ ರಾಜಶೇಖರ್ ಸರ್, ಹೇರೂರು ಗ್ರಾಮ ಪಂಚಾಯತ್ ಸದಸ್ಯ.